ನಾಯಕರುಗಳು ಇದರ ಬಗ್ಗೆ ಮಾತಾಡಿದರೆ ಅದರ ನಂತರ ಚರ್ಚೆ ಮಾಡಿ. ಮೊದಲು ರಾಜಕೀಯ ನಾಯಕರು ಇದನ್ನು ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ನೋಡಿ, ಆರೋಪ ಅಲ್ವಾ, ಅದನ್ನು ತನಿಖೆ ಮಾಡಬೇಕಲ್ವಾ. ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ, ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳೋಕ್ಕೆ ಬರೋದಿಲ್ಲ. ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ. ಈಗ ಶಾಸಕರು ಇದ್ದರೂ ಕೂಡ ನಾವು FIR ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟು ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ, ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ. ಅದನ್ನೇ ಹೇಳಲಿಕ್ಕೆ ಹೊರಟೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಅಲ್ಲಿಂದ ಮೈಸೂರು, ಮಂಡ್ಯದಲ್ಲಿ ಹಾಕಿ. ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರಣ್ಣ ಅವರೇ. ನೀವು ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಯಾವುದು ಇಲ್ಲ. ಅವರು ಹೋದ ವಾರ ನನ್ನ ಹತ್ರ ಬಂದಿದ್ದರು. ನಾನು ಇಲ್ಲಿ ಕಲಬುರಗಿನಲ್ಲೋ ಅಥವಾ ಯಾದಗಿರಿನಲ್ಲೋ ಎಲ್ಲಾದರೂ ಅನುಕೂಲ ಮಾಡಿ, ನಂದು ಒಂದೇ ವರ್ಷ ಆಗಿರೋದು, ಎಲೆಕ್ಷನ್ ಟ್ರಾನ್ಸ್ಫರಿಗೆ ಅಫ್ಜಲ್ಪುರಿಗೆ ಬಂದಿದ್ದೆ, ಈಗ ವಾಪಸ್ ಹಾಕಿದ್ದಾರೆ ಅಂತ. ನಾನು ಆಯಿತು ನಾವು ನೋಡ್ತೀವಿ ಅಂತ ಹೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ, ಗುಲ್ಬರ್ಗಕ್ಕೆ ಬನ್ನಿ, ನಮಗೂ ಸ್ವಲ್ಪ ಸಿಬ್ಬಂದಿಯ ಕೊರತೆ ಇದೆ ಗುಲ್ಬರ್ಗದಲ್ಲಿ, ಗುಲ್ಬರ್ಗದಲ್ಲಿ ಬಂದರೆ ನಾನೇ ಅನುಕೂಲ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ವಿ. ಅವರು ಒಂದು 2 ದಿನ ಟೈಮ್ ಕೇಳಿದರು. 2 ದಿನ ಟೈಮ್ ಕೊಡಿ ಸರ್, ನಾನು ಮನೆಯವ್ರ ಹತ್ರ ಎಲ್ಲ ಮಾತನಾಡ್ತೀನಿ. ಯಾದಗಿರಿಗೆ ಈಗ ತಾನೇ ಶಿಫ್ಟ್ ಆಗಿದೆ, ಮತ್ತು ಗುಲ್ಬರ್ಗ ಬರಬೇಕು ಅಂದರೆ ಮಕ್ಕಳು ಸ್ಕೂಲಿಗೆ ಏನಾದರೂ ಅಡಚಣೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ಒಂದು 2 ದಿನ ಟೈಮ್ ಕೇಳಿದರು. ಅಷ್ಟರಲ್ಲಿ ಓಕೆ, ಬೇರೆ ಬೇರೆ ರಾಜಕೀಯ ಆಯಾಮಗಳನ್ನು ಇದು ಪಡ್ಕೋತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ನಟರಾಜ್ ಗೌಡರು ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಲೋಹಿತ್ ಕುಮಾರ್ ಆಮ್ ಆದ್ಮಿಯಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜು ಗೌಡರು JDSನಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಧರ್ ಅವರು ಪೊಲೀಸ್ ಮಹಾಸಭಾ ನಿರ್ದೇಶಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಝೂಮಲ್ಲಿ. ಲಿಂಗಪ್ಪ ಹತ್ತಿಮನೆಯವರು ದಲಿತ ಮುಖಂಡರು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಇನ್ನು ವೆಂಕಟೇಶ್ ದೊಡ್ಡೇರವರು ಇನ್ನು ಕೆಲವು ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ BJPಯಿಂದ. ಮೊದಲಿಗೆ ನಾನು ಶಶಿಧರ್ ಅವರಿಂದ ಆರಂಭ ಮಾಡ್ತೀನಿ ಇದನ್ನು. ಶಶಿಧರ್ ಅವರೇ ನಮಸ್ಕಾರ. ಶಶಿಧರ್ ಅವರೇ, ನಮಸ್ಕಾರ ಶೆಟ್ರೆ, ನಮಸ್ತೆ. ಫೈನ್ ಸರ್. ಹೇಳಿ. ಪೊಲೀಸ್ ಇಲಾಖೆಯಲ್ಲಿ ಅದು ಬೆಂಗಳೂರಾಗಲಿ ಅಥವಾ ಯಾವುದೇ ಮೂಲೆ ಇರಲಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂದರೆ ಟ್ರಾನ್ಸ್ಫರ್ ಆಗಲೇಬೇಕು ಅಂತಂದರೆ ಅದಕ್ಕೆ ದುಡ್ಡು ಕೊಡದೆ ಆಗೋದಿಲ್ಲ ಅನ್ನೋಂಥದ್ದು ಸರ್ವವಿದಿತ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಇವರ ಪತ್ನಿ ಒಂದು ಆರೋಪ ಏನು ಮಾಡಿದ್ದಾರೆ ಅಂತಂದರೆ, ಮಾನಸಿಕವಾಗಿ ಕುಗ್ಗಿ ಸ್ಟ್ರೆಸ್ಸಿಂದ ಇವರು ಈ ರೀತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಆರೋಪ. ಇದು ಈಗ ರಾಜಕೀಯ ವಲಯದಲ್ಲಿ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ BJP ಅಂತ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್ ಇದಕ್ಕೆ? ಸರ್, ಇದು ಈ ಸಾವುಗಳೇನಿದೆ ಯುವ ಅಧಿಕಾರಿಗಳು ಇತ್ತೀಚೆಗೆ, ಇದು ಮೊದಲನೇದಲ್ಲ. ಇದು ಈಗಾಗಲೇ ಸುಮಾರು ಈ ವರ್ಗಾವಣೆ ಒತ್ತಡದಿಂದ, ಇವತ್ತು ಸ್ಟ್ರೆಸ್ ಇಂದ ಮತ್ತೆ ರಾಜಕಾರಣಿಗಳ ಕಿರುಕುಳದಿಂದ, ಅಧಿಕಾರಿಗಳ ಶೋಷಣೆಯಿಂದ ಈಗಾಗಲೇ ಸುಮಾರು 5-6 ಮಂದಿ, ಇತ್ತೀಚೆಗೆ ಸುಮಾರು 2 ವರ್ಷಗಳಲ್ಲಿ 5-6 ಮಂದಿ ಯುವ ಅಧಿಕಾರಿಗಳು, 30 ವರ್ಷ, 35 ವರ್ಷ, 40 ವರ್ಷದ ಅಧಿಕಾರಿಗಳು, ಮತ್ತೆ ಇಷ್ಟಕ್ಕೂ ಅವರು ಪ್ರಾಮಾಣಿಕ ಅಧಿಕಾರಿಗಳು ಈ ರಾಜಕಾರಣಿಗಳ ಒತ್ತಡದಿಂದ ಇವತ್ತು ಸ್ಟ್ರೆಸ್ಗೆ ಒಳಗಾಗಿಯೋ ಅಥವಾ ಯಾವುದೋ ದುಃಖ ದುಮ್ಮಾನಗಳಿಗೆ ಒಳಗಾಗಿಯೋ ಇವತ್ತು ಸಾಯುವಂತ ಪರಿಸ್ಥಿತಿ, ಇವತ್ತು ಎದೆ ಹೊಡ್ಕೊಂಡು ಸಾಯುವಂತ ಪರಿಸ್ಥಿತಿ ಇಲಾಖೆಯಲ್ಲಿ ಈ ರಾಜಕಾರಣಿಗಳು ನಿರ್ಮಾಣ ಮಾಡಿರೋದು ಬಹಳ ಶೋಚನೀಯ. ಈ ರಾಜಕಾರಣಿಗಳಿಗಂತೂ ಮಾನ ಮರ್ಯಾದೆ ಯಾವುದೂ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ರಾಜಕಾರಣಿಗಳಾಗ್ಲಿ ಪ್ರಭಾವಿಗಳಾಗ್ಲಿ ಈ ಪೊಲೀಸ್ ವರ್ಗಾವಣೆಗಳಲ್ಲಿ ಒತ್ತಡ ಹಾಕಬಾರ್ದು, ಮಧ್ಯಪ್ರವೇಶ ಮಾಡಬಾರ್ದು ಅಂತ. ಇವರಿಗೆ ತಿಳುವಳಿಕೆ ಇಲ್ವಾ ಈ ರಾಜಕಾರಣಿಗಳಿಗೆ, ಮುಟ್ಟಾಳರಿಗೆ? ಅಧಿಕಾರ ಬಂದಿದ ತಕ್ಷಣ ಇವತ್ತು ತಹಸೀಲ್ದಾರ್ ಅವ್ರದೇ ಬೇಕು, ಇಂಜಿನಿಯರ್ಗಳು ಅವರೇ ಬೇಕು. ಯಾರು ಇವರು? ಅಲ್ಲ, ಇವ್ರಿಗೆ ಏನ್ ಮಾಡೋದ್ ಕೆಲಸ ಇಲ್ವಾ ರಾಜಕಾರಣಿಗಳಿಗೆ ಅಂತ ಬಿಡುದು. ರಾಜಕಾರಣಿಗಳು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಅಂತ ಯಾವ್ದು ಇಲ್ವಾ ಇದರಲ್ಲಿ? ಒಬ್ಬ ಜವಾನನಿಗೆ ಇವತ್ತು ಇಂಥ ಕೆಲಸ ಮಾಡಬಾರ್ದು ಅಂತ ಇದೆ ಇವತ್ತು ಕಾನೂನಲ್ಲಿ. ಇವತ್ತು ಈ ರಾಜಕಾರಣಿಗಳು ಎಲ್ಲಂದ್ರೆ ಅಲ್ಲಿ ಕೈ ಹಾಕೋದಾ? ಚುನಾವಣೆಯಲ್ಲಿ ಗೆದ್ದ ಕೂಡಲೇ ಇವ್ರು ಏನ್ ಮಾಡ್ತಾರೆ, ತಹಸೀಲ್ದಾರ್ ನಮ್ಮ ಅನ್ಬೇಕು, BO ನಮ್ಮ ಅನ್ಬೇಕು, PWD ಇಂಜಿನಿಯರ್ ನಮ್ಮ ಅನ್ಬೇಕು, ಇನ್ನೊಬ್ಬ ನಮ್ಮ ಅನ್ಬೇಕು. ಈಗ
ಈಗ ಶಶಿಧರ್ ಅವರೇ ಎಲ್ಲ ಸಂದರ್ಭದಲ್ಲೂ ನಾನೀಗ ಯಾವುದೇ ಪಕ್ಷ ಅಂತ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಬಿಜೆಪಿ ಬಂದಾಗಲೂ ಅಷ್ಟೇ, JDS ಬಂದಾಗಲೂ ಅಷ್ಟೇ, ಕಾಂಗ್ರೆಸ್ ಬಂದಾಗಲೂ ಅಷ್ಟೇ, ಎಲ್ಲ ಬಂದಾಗಲೂ ಅಷ್ಟೇ. ಅಲ್ಲ ಬಿಜೆಪಿ ಇದ್ದಾಗ್ಲೂ ನಾನು ಹೇಳಿದ್ದೆ, ಕಾಂಗ್ರೆಸ್ ಇದ್ದಾಗ್ಲೂ ಹೇಳಿದ್ದೆ, ಇನ್ನೊಂದು ಪಕ್ಷ ಬಂದಾಗ್ಲೂ ಹೇಳಿದೆ. ಎಲ್ಲ ರಾಜಕಾರಣಿಗಳನ್ನ ಒಂದೇ ತಕ್ಕಡಿಯಲ್ಲಿ ತೂಗುವಂತವ್ ನಾನು. ಯಾವಾಗ ಶಾಸಕರುಗಳ ಮುಖಾಂತರವಾಗಿ ಟ್ರಾನ್ಸ್ಫರ್ಗಳಾಗಬೇಕು ಅಂತ ಬಂತೋ ಅಲ್ಲಿಂದ ಶುರುವಾಯ್ತು ಇದು. ಓಕೆ, ಬಂದೆ ನಾನು. ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ವರ್ಗಾವಣೆಗಳಲ್ಲಿ ಇವ್ರು ಹಸ್ತಕ್ಷೇಪ ಯಾಕೆ ಮಾಡ್ಬೇಕು? ಯಾರಾದ್ರೂ ಹೇಳ್ತಾರ? ಮುಖ್ಯಮಂತ್ರಿ ಹೇಳ್ತಾರ, ಗೃಹ ಮಂತ್ರಿ ಹೇಳ್ತಾರ, ಇನ್ನೊಬ್ರು ಹೇಳ್ತಾರ? 80ರ ದಶಕದ ನಂತರ ಶುರುವಾಯ್ತಲ್ಲ ಸರ್ ಇದು. ರಾಜಕಾರಣಿಗಳು ಅಲ್ಲ, ವರ್ಗಾವಣೆಗಳನ್ನ ದಂಧೆಗಳು ಮಾಡ್ಕೊಂಡಿರೋದ ಇವ್ರ ಕೆಲಸ ಇವ್ರದ್ದು. ಓಕೆ, ಬಂದೆ. ನಟರಾಜ್ ಗೌಡ್ರೆ, ಏನೋ ಗೊತ್ತಿಲ್ಲ, ನಿಮ್ಮ ಸರ್ಕಾರದ ಮೇಲೆ ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದೆ. ಈಗ ಅವರ ಹೆಂಡತಿ ಮಾಡಿರುವಂಥ ಒಂದು ಆರೋಪ ಇದು ಇದೇ ಕಿರುಕುಳಕ್ಕೆ ಕಾರಣ ಅಂತ ಅಂದ್ಬಿಟ್ಟು, ಆಮೇಲೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಶಾಸಕರು ಮತ್ತು ಅವರ ಮಗ ಅಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಅಬ್ಸ್ಕಾಂಡಿಂಗ್. ಸೊ ಇದಕ್ಕೆ ಯಾರು ಕಾರಣ ಆಗಿದ್ದಾರೆ? ಶಾಸಕರೇ ಕಾರಣವಾಗಿದ್ದರೆ ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಏನಿದಕ್ಕೆ? ಈಗ ನೋಡಿ, ಈಗ ಮೃತ PSI ಪರಶುರಾಮ್ ಅವರ ಪತ್ನಿಯ ಆರೋಪ ಅದು ಸತ್ಯ ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಅವರ ಏನು ಆರೋಪ ಇದೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ಸ್ಪಂದಿಸಿದ್ದಾರೆ, ಒಂದು FIR ಮಾಡಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾರ್ಯಾರು ಹೆಸರು ಹೇಳ್ತಾರೆ ಅವ್ರು FIR ಆಗುತ್ತೆ, ಕೂಲಂಕುಷವಾಗಿ ತನಿಖೆ ಆಗುತ್ತೆ, ತಪ್ಪಿತಸ್ಥರಿದ್ರೆ ಒಳಗಾಗ್ತಾರೆ. ಈಗ ತಾನೇ ಮಾಹಿತಿ ಬರ್ತಾ ಇರೋದ್ರಿಂದ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರಾ ಇಲ್ಲ ಇದ್ದಾರಾ ಅಥವಾ ನೀವು ಹೇಳ್ದಂಗೆ ಕಣ್ಮರೆಯಾಗಿ ಬೇಲ್ ಅಪ್ಲೈ ಮಾಡ್ತಾರೆ, ಇವೆಲ್ಲ ಗೊತ್ತಿರೋದು. ಆದರೆ ತನಿಖೆಗೆ ಒಳಪಡಲೇಬೇಕು. ಅವ್ರು ಶಾಸಕ ಆಗಲಿ ಅವ್ರ ಮಗ ಆಗಲಿ ಯಾರೇ ಆಗಲಿ ತನಿಖೆಗೆ ಒಳಪಡಲೇಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾಕಂದರೆ ಇದು ಈ ಭ್ರಷ್ಟಾಚಾರ ಅನ್ನೋದು ಒಂದು ಪಿಡುಗಿದೆಯಲ್ಲ, ಈ ಪಿಡುಗು ಇವತ್ತಿತ್ತ ನಿನ್ನೆ ಇತ್ತ ನಾಳೆ ಇರ್ತದ ಅದಲ್ಲ, ಇದು ಅತ್ಯಂತ ಕಡಿಮೆ ಆಗಬೇಕು. ಇದ್ರ ವಿರುದ್ಧವಾಗಿ ಹೋರಾಟವನ್ನು 40% ಇದೆ ಅಂತ ಹೇಳ್ತಿದ್ದೀರಿ ನೀವು? ಇಲ್ಲ, ನಮ್ಮ ಸರ್ಕಾರದಲ್ಲಿ ಅದ್ರ ಮೇಲೆ ಕ್ರಮ ಆಗಿದೆ. ನಮ್ಮ ಸರ್ಕಾರದಲ್ಲಿ ಕಳೆದ ಸರ್ಕಾರದಲ್ಲಿ 21 ನಿಗಮಗಳಲ್ಲಿ ಭ್ರಷ್ಟಾಚಾರ ಆದಾಗ, PSI ಹಗರಣ ಆದಾಗ, ಬಿಟ್ಕಾಯಿನ್ ಹಗರಣ ಆದಾಗ, ಕೊರೋನಾ ಹಗರಣ ಆದಾಗ, ಈಗ ನೆನಪಾಗಿದ್ದು ನಿಮಗೆ? ಇಲ್ಲ, ಡೇವನಿಂದ ಈಗ ನೆನಪಾಗಿದ್ದು ನಿಮಗೆ? ಡೇವನಿಂದ ಯಾವಾಗ ಮುಡಾ ಮತ್ತು ವಾಲ್ಮೀಕಿ ಬಂತು ಆಗ ನಿಮಗೆ 21 ಹಗರಣ ನೆನಪಾಗಿತ್ತು. ಒಂದು ವರ್ಷ ಆಯ್ತು ಸರ್ ನಿಮ್ಮ ಸರ್ಕಾರ ಬಂದು. ನಮ್ಗೆ ಗೊತ್ತೇ ಇರಲಿಲ್ಲ ಇದನ್ನ. ಸರ್ಕಾರ ಬಂದ ಮರುದಿನನೇ PSI ಹಗರಣಕ್ಕೆ ನಾವು SIT ಮಾಡಿದ್ವಿ, ಬಿಟ್ಕಾಯಿನ್ ಹಗರಣಕ್ಕೆ ನಾವು SIT ಮಾಡಿದ್ವಿ. ಒಂದು ಏನು ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ನಾವು ಈ ಕೊರೋನಾ ಹಗರಣವನ್ನು ತನಿಖೆ ಮಾಡಲಿಕ್ಕೆ 40% ಕಮಿಷನ್ನ ತನಿಖೆ ಮಾಡಲಿಕ್ಕೆ ನಾವು ಆಯೋಗವನ್ನು ರಚನೆ ಮಾಡಿದ್ವಿ. ಎಲ್ಲಾ ಕಾಲದಲ್ಲೂ ತನಿಖೆಗಳು ನಡೀತಾ ಇದ್ದಾವೆ. ಬಹಿರಂಗ ಆಗೋದು ಯಾವಾಗ ಅಂದಾಗ ನಮ್ಮ ಮೇಲೆ ಅವರು ಕೈ ಜೋಡಿಸಿ, ಬಿಜೆಪಿಯ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಕೈ ಜೋಡಿಸ್ತಾ ಇದ್ರು, ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ವೆಂಕಟೇಶ್ ದೊಡ್ಡೇರಿ ಅವರು, ಈಗ ಯಾರು ನಟರಾಜ್ ಗೌಡ್ರು ಹೇಳೋ ಪ್ರಕಾರ ಏನಾಗಿದೆ ಅದರ ಬಗ್ಗೆ ನಾವು ತಕ್ಷಣವೇ FIR ಹಾಕಿದ್ದೀವಿ, ಈಗ CID ಕೂಡ ಕೊಟ್ಟಿದ್ದೀವಿ. ನಾವು ಕಾನೂನು ಪ್ರಕಾರ ಏನಾಗಬೇಕು ಅದರ ಜೊತೆಯಲ್ಲಿ ಒಂದು ವೇಳೆ ಅದು ಸತ್ಯ ಆಗಿದ್ದರೆ ಅದನ್ನು ಕ್ಷಮಿಸುವಂಥ ಪ್ರಶ್ನೆ ಇಲ್ಲ, ಅವರ ವಿರುದ್ಧ FIR ಆಗ್ತೀವಿ ಅಂತೇಳಿ. ಬಟ್ ಇವತ್ತು ಕುಮಾರಸ್ವಾಮಿ ಅವರ ಹೇಳಿಕೆ ಅವರ ಬಾಯಲ್ಲಿ ಹೆಂಗಿತ್ತು ಅಂತಂದರೆ ಇದು ಆತ್ಮಹತ್ಯೆ ಆಗಿದ್ದರೆ ಒಳ್ಳೇದಿತ್ತೇನೋ ಅನ್ನುವಂಥ ರೀತಿಯಲ್ಲಿ, ಅಂದರೆ ನೀವು ಕೂಡ ಅದನ್ನು ಪಾಲಿಟಿಸೈಸ್ ಮಾಡೋದಕ್ಕೆ ಹೊರಡ್ತಾ ಇದ್ದೀರಿ ಹೆಂಗೆ? ನೋಡಿ, ಕುಮಾರಸ್ವಾಮಿ ಸಾಹೇಬ್ರು ಹೇಳಿದ್ದು ಇವತ್ತೇನಂದರೆ ನಾನು ಕೂಡ ಅಲ್ಲೇ ಇದ್ದೆ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ಯುವ ಆಫೀಸರ್ನ ಪ್ರೊಟೆಕ್ಟ್ ಮಾಡೋಕ್ಕಾಗದೆ ಅಂತ ಒಬ್ಬ ಅಸಮರ್ಥ ಗೃಹ ಸಚಿವರಾದ ನೀವು ಈ ರಾಜ್ಯದ ಜನತೆಯನ್ನು ಹೇಗೆ ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆನ ಇವತ್ತು ನಿಮ್ಮ ಮೂಲಕ ಕೇಳುವಂಥದ್ದನ್ನ ಅವ್ರು ಅಲ್ಲೇ ಕೇಳಿದ್ದಾರೆ. ಅವ್ರು ಆಗಬೇಕು ಅಂತ ಹೇಳಿಲ್ಲ. ಆಕೆ ಕ್ಲಿಯರ್ ಆಗಿ ಬರ್ದಿದ್ದಾಳೆ, 25 ಲಕ್ಷ ಕೊಟ್ಟು ಟ್ರಾನ್ಸ್ಫರ್ ಆಗಿದ್ವು, ವಿತಿನ್ 7 ಮಂತ್ಸಲ್ಲಿ ನಮ್ಮನ್ನು ಮತ್ತೆ ಕಂಟಿನ್ಯೂ ಮಾಡಬೇಕಾದ್ರೆ 30 ಲಕ್ಷ ಕೇಳಿದ್ರು ನಮಗೆ. ಅವರು ಕ್ಲಿಯರ್ ಆಗಿ ಇಲ್ಲೇ ಆಕೆ ಬರೆದಿರ್ತಕ್ಕಂಥ ಕಂಪ್ಲೇಂಟ್ FIR ಕಾಪಿ ಇದೆ. ಅವಳು ಹೇಳ್ತಾಳೆ, ಇಲ್ಲಿ ನಾವು ಕೇಳಿದ್ರೆ ಹಣ ಕೊಡಲು ಆಗಲಿಲ್ಲ, ಆದರೆ ಇಲ್ಲಿ ಯಾರು ಇರ್ತಾರಲ್ಲೇ ವಲಯ ನಿಮ್ಮಂಥ ಕೆಳಜಾತಿಯವರು ನಮ್ಮ ಕ್ಷೇತ್ರ ಇರಬಾರ್ದು ಅಂತ ಹೇಳಿದಾಳೆ. ಆ ಕಾಪಿ ಇಲ್ಲಿದೆ. 8 ತಿಂಗಳಲ್ಲಿ 25 ಲಕ್ಷ ಆಗಲೇ ಕೊಟ್ಟಿದ್ದಾನೆ ಅವನು. 30 ಲಕ್ಷ ತಗೊಂಬ, ನೀನು ಕೀಳು ಜಾತಿಯವನು, ನಮ್ಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ SP ಕೊಟ್ಟಿರ್ತಕ್ಕಂಥ ರಿಪೋರ್ಟು ನಿಮ್ಮ ಮುಂದೆ ಇದೆ, FIR ಇದೆ. ಇವತ್ತೇನು ಮಾಡಿದ್ದಾರೆ ಮಾನ್ಯ ಗೃಹ ಸಚಿವರು ಏನು ಹೇಳಿದ್ದಾರೆ ಗೊತ್ತಾ ನಿಮಗೆ? ಇದೊಂದು ನ್ಯಾಚುರಲ್ ಡೆತ್ ಅಂತ ಹೇಳಿದ್ದಾರೆ, ನೈಸರ್ಗಿಕ. ಇವತ್ತು ಶೇಮ್ ಆನ್ ದ ಗವರ್ಮೆಂಟ್. ಒಬ್ಬ ಸತ್ತಿದ್ದಾನೆ, ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ದಾನೆ. ಇಡೀ ಪೊಲೀಸ್ ಇಲಾಖೆ ಇವತ್ತು ಮೋಸ ಮಾಡ್ತಾ ಇದೆ. ಇವತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ರೆ ನೀವು ಅದಕ್ಕೆ ತಕ್ಕ ಉತ್ತರ ಕೊಡಿ. ಇಡೀ ಪೊಲೀಸ್ ಇಲಾಖೆ ಇವತ್ತು ಒಬ್ಬ ಯುವ ಆಫೀಸರ್ ಸತ್ತಿದ್ದಕ್ಕೆ ಶೋಕಾಚರಣೆಯಲ್ಲಿದ್ದಾರೆ. ನಮ್ಮ ಮಾನ್ಯ ಮಂತ್ರಿಗಳು ಏನ್ ಹೇಳಿದ್ದಾರೆ? ಇದೊಂದು ನೈಸರ್ಗಿಕ ಡೆತ್ ಅಂತ ಹೇಳ್ತಾರೆ. ಇವ್ರು ಹೇಳೋದಲ್ಲ. ಆಮೇಲೆ 18 ಗಂಟೆಗಳ